ಓಂ ಶಾಂತಿ. ಮುರಳಿಯ ದಿನಾಂಕ 21/12/2021. मीठे बच्चे, तुम्हारा चेहरा सदा खुशनुमा हो। बोल में हिम्मत और प्रीत हो तो तुम्हारी बात का ಪ್ರಭಾವ ಪಡೇಗ. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಮ್ಮ ಚೆಹರೆ ಸದಾ ಖುಷಿಯಿಂದ ಅರಳಿರಬೇಕು, ಹರ್ಷಿತ ಮುಖ ಇರಬೇಕು. ಮಾತಿನಲ್ಲಿ ಧೈರ್ಯ ಮತ್ತು ಪ್ರೀತಿ ಇರಬೇಕು. ಆಗ ನಿಮ್ಮ ಮಾತಿನ ಪ್ರಭಾವ ಜನರ ಮೇಲೆ ಆಗುತ್ತದೆ. प्रश्न, कौन सी ड्यूटी व कर्तव्य बाप का है जो कोई भी मनुष्य नहीं कर सकता? ಯಾವ ಒಂದು ಡ್ಯೂಟಿ ಅಥವಾ ಕರ್ತವ್ಯ ತಂದೆಯ ಕರ್ತವ್ಯ ಆಗಿದೆ, ಆ ಕರ್ತವ್ಯ ಯಾವುದೇ ಮನುಷ್ಯ ಮಾಡೋದಿಲ್ಲ. ಯಾವ ಮನುಷ್ಯರಿಗೂ ಸಹ ಅದು ಮಾಡಲಿಕ್ಕೆ ಆಗೋದಿಲ್ಲ. उत्तर, विश्व में शांति स्थापन करना व पतित सृष्टि को पावन बनाना, यह ड्यूटी बाप की है. कोई भी मनुष्य विश्व में पीस कर नहीं सकते. बल कॉन्फ्रेंस आदि करते हैं, पीस प्राइज देते हैं, लेकिन पीस स्थापन तब हो जब पहले प्योरिटी में रहे. प्योरिटी से ही पीस और प्रॉस्पेरिटी मिलती है. बाप आकर ऐसी पवित्र दुनिया स्थापन करते हैं जहाँ पीस होगी. ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಮಾಡುವುದು, ಪತಿತ ಸೃಷ್ಟಿಯನ್ನು ಪಾವನ ಮಾಡುವುದು, ಇದು ಪರಮಾತ್ಮನ ಕರ್ತವ್ಯ ಆಗಿದೆ. ಯಾವುದೇ ದೇಹಧಾರಿ ಮನುಷ್ಯ ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಮಾಡೋದಿಲ್ಲ. ಎಷ್ಟೇ ಸಮ್ಮೇಳನಗಳನ್ನು ಮಾಡಲಿ, ಶಾಂತಿ ಸಭೆಗಳನ್ನು ಮಾಡಲಿ, ಶಾಂತಿ ಸಭೆ ಮಾಡೋರಿಗೆ ಶಾಂತಿಯ ಬಹುಮಾನವೂ ಸಹ ಕೊಡ್ತಾರೆ. ಆದರೆ ಶಾಂತಿಯ ಸಮ್ಮೇಳನಗಳನ್ನು ಮಾಡುವಂಥವರು ವಿಶ್ವದಲ್ಲೇ ಶಾಂತಿಯ ಸ್ಥಾಪನೆ ಮಾಡಲಿಕ್ಕೆ ಅವರಿಂದ ಆಗೋದಿಲ್ಲ. ಶಾಂತಿಯ ಸ್ಥಾಪನೆ ಆಗುವುದು ಪವಿತ್ರತೆಯಿಂದ. ಶಾಂತಿಯ ಸ್ಥಾಪನೆ ಮಾಡುವಂಥವರು ಮೊದಲು ಪವಿತ್ರ ಆಗಿ ಇರಬೇಕು. ಪವಿತ್ರತೆಯಿಂದಲೇ ಶಾಂತಿ ಮತ್ತು ಸುಖ, ಸಮೃದ್ಧಿ ಎಲ್ಲವೂ ಸಿಗ್ತದೆ. ತಂದೆ ಬಂದು ಅಂತಹ ಪವಿತ್ರ ಪ್ರಪಂಚದ ಸ್ಥಾಪನೆ ಮಾಡ್ತಿದ್ದಾರೆ, ಎಲ್ಲಿ ಸಂಪೂರ್ಣ ಶಾಂತಿ ಇರ್ತದೆ. ಗೀತ, ತುಮಿ ಹೋ ಮಾತ ಪಿತಾ, ನೀವೇ ತಾಯಿ, ನೀವೇ ತಂದೆ ಆಗಿದ್ದೀರಿ. ओम शांति. बच्चों ने किसकी महिमा सुनी? ब्रह्मा की, सरस्वती की व शिव की. जब कहते हैं तुम्हारे सिवाय और कोई नहीं, तो दूसरे फिर किसकी महिमा की जा सकती है? भल ब्राह्मण चोटी है, परंतु उनके ऊपर शिव बाबा है ना, उनके सिवाय और कोई की महिमा नहीं है.
ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಎಂಬ ಮಹಿಮೆಯನ್ನು ಮಕ್ಕಳು ಕೇಳಿದ್ದೀರಿ. ಇದು ಯಾರ ಮಹಿಮೆ ಆಗಿದೆ? ಬ್ರಹ್ಮ ತಂದೆಯ ಮಹಿಮೆಯೋ, ಜಗದಂಬ ಸರಸ್ವತಿಯ ಮಹಿಮೆಯೋ, ಅಥವಾ ನಿರಾಕಾರ ಶಿವನ ಮಹಿಮೆ ಆಗಿದೆ? ತಂದೆಯ ವಿನಃ ನಮಗೆ ಯಾರೂ ಇಲ್ಲ ಅಂತ ಹೇಳ್ತೀರಿ ಅಂದ ಮೇಲೆ ಅದು ಅವಶ್ಯವಾಗಿ ಪರಮಾತ್ಮನ ಮಹಿಮೆನೇ ಆಗಿರಬೇಕು. ನಿನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಆ ಹಾಡಿನಲ್ಲಿ ಬರ್ತದೆ. ಅಂದ ಮೇಲೆ ಅವನೊಬ್ಬನದೇ ಮಹಿಮೆ ನಾವು ಮಾಡಬೇಕು. ಭಲೆ ಬ್ರಾಹ್ಮಣರು ಸಂಗಮ ಯುಗದಲ್ಲಿ ಶಿಖರದಲ್ಲಿ ಇದ್ದಾರೆ, ಜುಟ್ಟಿನಲ್ಲಿ ಇದ್ದಾರೆ. ಆದರೆ ಅವರಿಗಿಂತ ಮೇಲೆ ಆ ನಿರಾಕಾರ ಶಿವಬಾಬಾ ಇದ್ದಾರೆ. ಆದ್ದರಿಂದ ಅವನದೇ ಮಹಿಮೆಯನ್ನು ನಾವು ಮಾಡಬೇಕು. ತಂದೆ ನೀನು, ತಾಯಿ ನೀನು ಎಂಬ ಮಹಿಮೆ ಪರಮಾತ್ಮನ ವಿನಃ ಬೇರೆ ಯಾರ ಮಹಿಮೆನೂ ಅಲ್ಲ. अब बहुतों को पीस प्राइज देते हैं, इस दुनिया के समाचार भी सुनने चाहिए. तुमको नई दुनिया के समाचार बुद्धि में, अब हम जाते हैं नई दुनिया में, तो तुम बच्चे जानते हो एक के सिवाय और कोई की महिमा नहीं. ಬಾಬಾ ಹೇಳ್ತಾರೆ, ಅನೇಕರಿಗೆ ಶಾಂತಿಯ ಪಾರಿತೋಷಕವನ್ನು ಕೊಡ್ತಾರೆ. ಯಾರು ಎಲ್ಲಿ ಶಾಂತಿ ಸಭೆಗಳನ್ನು ಮಾಡಿದ್ರು, ಯಾರಿಗೆ ಶಾಂತಿಯ ಪದಕ ಸಿಕ್ಕಿತು ಎಂಬ ಸಮಾಚಾರಗಳನ್ನು ನೀವು ತಿಳ್ಕೋಬೇಕಾದ್ರೆ ಈ ಪ್ರಪಂಚದ ಸಮಾಚಾರಗಳನ್ನು ಸಹ ಆಗಾಗ ನೀವು ಕೇಳ್ತಿರಬೇಕು, ಪತ್ರಿಕೆಗಳ ಮೂಲಕ ಓದ್ತಿರಬೇಕು, ನೋಡ್ತಿರಬೇಕು. ಯಾಕೆಂದರೆ ನಿಮ್ಮ ಬುದ್ಧಿಯಲ್ಲಿ ಯಾವತ್ತೂ ಹೊಸ ಪ್ರಪಂಚದ ಸಮಾಚಾರನೇ ಇರ್ತದೆ. ಆದರೆ ಸೇವೆಯ ಉದ್ದೇಶದಿಂದ ನೀವು ಈ ಪ್ರಪಂಚದ ಸಮಾಚಾರಗಳನ್ನು ಸಹ ಕೇಳಿರಿ ಅಂತ ಬಾಬಾ ಹೇಳ್ತಿದ್ದಾರೆ. ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಮಹಿಮಾಯೋಗ್ಯ ಅಲ್ಲ ಅನ್ನೋದು ಸಹ ನಿಮಗೆ ತಿಳಿದಿದೆ. ಬಾಪ್ ಕಹತೆ ಮೈ ಹೂँ ತುಂ ಪತಿತೋं को पावन बनाने वाला, मैं नहीं होता तो तुम ब्राह्मण थोड़े ही होते. तुम ब्राह्मण अब सीख रहे हो, बाप से वर्षा पा रहे. ನಾನು ಪತಿತರನ್ನು ಪಾವನ ಮಾಡುವವನಾಗಿದ್ದೇನೆ. ನಾನಿಲ್ದಿದ್ರೆ ನೀವು ಹೇಗೆ ಬ್ರಾಹ್ಮಣ ಆಗ್ತಿದ್ರಿ? ನಾನು ಬಂದಿರೋದ್ರಿಂದ ನಿಮ್ಮನ್ನು ಶೂದ್ರರಿಂದ ಬ್ರಾಹ್ಮಣ ಮಾಡಿದ್ದೀನಿ. ನೀವೀಗ ನನ್ನಿಂದ ವಿದ್ಯೆ ಕಲಿತಾ ಇದ್ದೀರಿ ಮತ್ತು ಆ ವಿದ್ಯೆಯ ಮೂಲಕ ತಂದೆಯ ಆಸ್ತಿಯನ್ನು ಪಡಿತಾ ಇದ್ದೀರಿ. ಶೂದ್ರ ತೋ ವರ್ಷ ಪಾ ನ ಸಕೆ ತೋ ಬಲಿಹಾರಿ ಏಕ ಬಾಪಕಿ. ಕಲಿಯುಗದ ಶೂದ್ರರಂತೂ ತಂದೆಯ ಆಸ್ತಿಯನ್ನು ಪಡ್ಕೊಳ್ಳೋದಿಲ್ಲ. ಆಸ್ತಿ ಬೇಕು ಅಂದರೆ ನಾವು ತಂದೆಯ ಮಕ್ಕಳಾಗಬೇಕು. ಏನಾದರೂ ನಾವು ಅರ್ಪಣೆ ಆಗಬೇಕು ಅಂದರೆ ಅದು ಕೇವಲ ತಂದೆಗೆ ಮಾತ್ರ ನಾವು ಬಲಿಯಾಗಬೇಕು. ಸಮರ್ಪಣೆ ಆಗಲಿಕ್ಕೆ ಯೋಗ್ಯ ಅಂದರೆ ನಿರಾಕಾರ ಪರಮಾತ್ಮ ಒಬ್ಬನೇ, ಅವನಿಗೆ ಮಾತ್ರ ನಾವು ಸಮರ್ಪಣೆ ಆಗಬೇಕು. हम रूहानी सेवाधारी ब्राह्मणों का भी गायन है, देवताओं का भी गायन है, परंतु अगर शिव बाबा न हो तो इनका भी गायन कहाँ से आए. ಭಲೆ ಸಂಗಮ ಯುಗದಲ್ಲಿ ಆತ್ಮಿಕ ಸೇವಾಧಾರಿ ಬ್ರಾಹ್ಮಣರಿಗೂ ಗಾಯನ ಮಾಡಲಾಗ್ತದೆ,
ದೇವಿ ದೇವತೆಗಳು ಗಾಯನ ಯೋಗ್ಯ ಇದ್ದಾರೆ. ಆದರೆ ಒಂದು ವೇಳೆ ಶಿವಬಾಬಾನೇ ಬರದಿದ್ದರೆ ಇವರೆಲ್ಲರೂ ಗಾಯನ ಯೋಗ್ಯ ಹೇಗೆ ಆಗ್ತಿದ್ರು? ಪರಮಾತ್ಮನೇ ಬರದಿದ್ದರೆ ಇವರಿಗೆ ಯಾರು ಗಾಯನ ಮಾಡ್ತಿದ್ರು? गाते भी है मेरा तो एक शिव बाबा, दूसरा न कोई, वर्षा भी उनसे ही मिलता है. बाबा कहता मुझे कोई पीस प्राइज नहीं मिलती, हम तो निष्काम सेवाधारी. ಗಾಯನ ಇದೆ, ಶಿವತಂದೆಯ ವಿನಃ ನನಗೆ ಬೇರೆ ಯಾರೂ ಇಲ್ಲ ಅಂಥೇಳಿ. ಆಸ್ತಿಯು ಅವನಿಂದಲೇ ಸಿಗ್ತದೆ. ಬಾಬಾ ಹೇಳ್ತಾರೆ, ನಾನು ಬಂದು ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಮಾಡ್ತೀನಿ, ಆದರೆ ಶಾಂತಿಯ ಬಹುಮಾನ ನನಗೆ ಯಾರೂ ಸಹ ಕೊಡೋದಿಲ್ಲ. हम तो निष्काम सेवाधारी हैं, हमको क्या मेडल देंगे? क्या मुझे कोई मेडल देंगे? ನಾನಂತೂ ನಿಷ್ಕಾಮ ಸೇವಾಧಾರಿಯಾಗಿದ್ದೇನೆ. ನನಗೆ ಈ ಮನುಷ್ಯರು ಯಾವ ಮೆಡಲನ್ನು ಕೊಡ್ತಾರೆ? ಯಾವ ಪದಕವನ್ನು ಕೊಡ್ತಾರೆ? ಪದಕ ತಗೊಂಡಾದರೂ ನಾನೇನು ಮಾಡಲಿ? ಯಾರಾದರೂ ನನಗೆ ಗುರುತಿಸಿ ಆ ಬಹುಮಾನ ಕೊಡ್ತಾರೆಯೇ? ಮೈ ಪ್ರೈಸ್ ಕ್ಯಾ ಕರೂಂಗಾ? ಅವ್ರು ಕೊಡೋದೂ ಇಲ್ಲ, ನಾನು ಇಸ್ಕೊಳ್ಳೋದೂ ಇಲ್ಲ. ನಾನು ಅವರು ಕೊಡುವ ಪದಕ ಆಗಲಿ ಪಾರಿತೋಷಕ ಆಗಲಿ ಪಡೆದು ಏನು ಮಾಡಲಿ? कोई सोने आदि का मेडल बना कर देते हैं, वह अखबार में डालते हैं, मेरे लिए क्या करेंगे? ವಿಶ್ವಶಾಂತಿಗಾಗಿ ಕೆಲಸ ಮಾಡುವವರಿಗೆ ಶಾಂತಿಯ ಬಹುಮಾನ ಕೊಡ್ತಾರೆ, ಶಾಂತಿಯ ಪದಕ ಕೊಡ್ತಾರೆ. ಆ ಸಮಾಚಾರಗಳನ್ನು ಪತ್ರಿಕೆಗಳಲ್ಲಿ ಹಾಕಿರ್ತಾರೆ. ಆದರೆ ಈ ಮನುಷ್ಯರು ನನ್ನ ಸಲುವಾಗಿ ಏನು ಮಾಡ್ತಾರೆ? ಬಚ್ಚೆ ಮೈ ತೋ ಬಾಪ್ ಹೂँ, बाप का फर्ज है पतितों को पावन बनाना. ड्रामा अनुसार मुझे सबको मुक्ति जीवन मुक्ति देनी. ತಂದೆ ಹೇಳ್ತಾರೆ, ನಾನಂತೂ ಸರ್ವರಿಗೂ ತಂದೆ ಆಗಿದ್ದೇನೆ. ತಂದೆಯ ಕರ್ತವ್ಯ ಆಗಿದೆ ಪತಿತರನ್ನು ಪಾವನ ಮಾಡುವುದು. ನಾಟಕದ ಅನುಸಾರವಾಗಿ ನಾನು ಸರ್ವರಿಗೂ ಮುಕ್ತಿ ಜೀವನ್ ಮುಕ್ತಿ ಕೊಡಬೇಕಾಗ್ತದೆ. ಸೆಕೆಂಡ್ ಮೇ ಜೀವನ್ ಮುಕ್ತಿ, ಜೈಸೆ ಜನಕ ಕಾ ನಾಮ ಹೈ ವಹ ಫಿರ್ ಅನುಜನಕ್ ಬನ. ಕ್ಷಣದಲ್ಲಿ ಜೀವನ ಮುಕ್ತಿಯ ಗಾಯನ ಇದೆ. ಜನಕರಾಜನಿಗೆ ಕ್ಷಣದಲ್ಲಿ ಜೀವನ ಮುಕ್ತಿ ಸಿಕ್ಕಿತು ಅಂತ ಆ ರಾಜನ ಹೆಸರು ಪ್ರಸಿದ್ಧಿಯಾಗಿದೆ. ಆ ಜನಕರಾಜನೇ ಮತ್ತೆ ಮತ್ತೆ ಹುಟ್ಟಿ ಬಂದು ಅನುಜನಕ ಆಗಿರ್ತಾನೆ ಬೇರೆ ಜನ್ಮಗಳಲ್ಲಿ. ऐसे यहाँ भी नाम है जैसे कोई का लक्ष्मी नाम है, अब वह तो जीवन बंधन में है और तुम अब सच्ची लक्ष्मी सच्चे नारायण बन रहे. ಜನಕ ಅನ್ನುವ ಹೆಸರು ಅನೇಕರು ತಮಗೆ ಇಟ್ಕೊಂಡಿರ್ತಾರೆ. ಅವರೆಲ್ಲರೂ ಅನುಜನಕರು. ಹೇಗೆ ಲಕ್ಷ್ಮೀ ಮತ್ತು ನಾರಾಯಣನ ಹೆಸರನ್ನು ಭಾರತದಲ್ಲಿ ಅನೇಕ ಮನುಷ್ಯರು ಇಟ್ಕೊಂಡಿದ್ದಾರೆ. ಆದರೆ ಅವರು ನಿಜವಾದ ಲಕ್ಷ್ಮೀನಾರಾಯಣ ಅಲ್ಲ. ಅವರು ಜೀವನ ಬಂಧನದಲ್ಲಿ ಇದ್ದಾರೆ. भारत में ही ऐसे नाम बहुतों के हैं और धर्म वालों के ऐसे ऐसे नाम नहीं सुनेंगे. ಭಾರತದಲ್ಲಿ ಮಾತ್ರ ಈ ಥರ ನಮ್ಮ ಪೂರ್ವಜರ ಹೆಸರುಗಳನ್ನು
ಆ ಮನೆತನದಲ್ಲಿ ಮತ್ತೆ ಮತ್ತೆ ಇಡುವಂತಹ ಪದ್ಧತಿ ಇದೆ. ಇತರ ಧರ್ಮಗಳಲ್ಲಿ ಆ ಥರ ಇರೋದಿಲ್ಲ. भारत में क्यों रखते हैं? क्योंकि यह बड़ों के यादगार है. ಭಾರತದಲ್ಲಿ ಮಾತ್ರ ಅನೇಕ ಜನ ಲಕ್ಷ್ಮಿಯರು, ಅನೇಕ ಜನ ನಾರಾಯಣರು, ಅನೇಕ ಜನ ಜನಕರು, ಅನೇಕ ಜನ ಶಿವಪ್ಪಗಳು. ಯಾಕೆ ಈ ಥರ ಇಡ್ತಾರಂದರೆ ಅವರೆಲ್ಲರೂ ನಮ್ಮ ಪೂರ್ವಜರು. ನಮ್ಮ ಹಿರಿಯರ ಸ್ಮರಣಾರ್ಥವಾಗಿ ಆ ಹೆಸರುಗಳನ್ನು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಡುವಂಥ ಪದ್ಧತಿ ಇದೆ. नहीं तो फ़र्क देखो कितना है. यहाँ के लक्ष्मी नारायण नाम वाले मंदिरों में जाकर सत्ययुगी लक्ष्मी नारायण के आगे माथा टेकते हैं, पूजा करते हैं. ಇಲ್ಲದಿದ್ದರೆ ಸತ್ಯಯುಗದ ಲಕ್ಷ್ಮೀನಾರಾಯಣರು ಮತ್ತು ಕಲಿಯುಗದ ಲಕ್ಷ್ಮೀನಾರಾಯಣ ಹೆಸರು ಇಟ್ಕೊಂಡಿರುವಂಥ ಲಕ್ಷ್ಮೀನಾರಾಯಣರು, ಇವರಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ. ಈ ಕಲಿಯುಗದ ಲಕ್ಷ್ಮೀನಾರಾಯಣರು ಸತ್ಯಯುಗದ ಲಕ್ಷ್ಮೀನಾರಾಯಣರ ಮುಂದೆ ಹೋಗಿ ನಮಸ್ಕಾರ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಸತ್ಯಯುಗದ ಲಕ್ಷ್ಮೀನಾರಾಯಣರಿಗೆ ಶ್ರೀಲಕ್ಷ್ಮಿ, ಶ್ರೀನಾರಾಯಣ ಅಂತ ಕರೆದು ಅವರನ್ನು ದೇವಸ್ಥಾನದಲ್ಲಿ, ಮಂದಿರಗಳಲ್ಲಿ ವಿಗ್ರಹಗಳ ರೂಪದಲ್ಲಿ ಸ್ಥಾಪನೆ ಮಾಡ್ತಾರೆ. ಅಪ್ನೆ ಕೋ ಶ್ರೀ ನಹಿ ಕಹ ಸಕ್ತೆ. ಆ ದೇವತೆಗಳಿಗೆ ಕರೆಯುವಾಗ ಶ್ರೀಲಕ್ಷ್ಮಿ, ಶ್ರೀನಾರಾಯಣ ಅಂತ ಕರೀತಾರೆ. ತಮ್ಮ ಬಗ್ಗೆ ಹೇಳ್ಕೊಳ್ಳುವಾಗ ಶ್ರೀ ಅಂತ ಹೇಳೋದಿಲ್ಲ. ತಮ್ಮ ಹೆಸರೇನು ಅಂತ ಕೇಳಿದಾಗ ಲಕ್ಷ್ಮಿ ಅಥವಾ ನಾರಾಯಣ, ನಾರಾಯಣಪ್ಪ ಅಂತ ಹೇಳ್ಕೋತಾರೆ ವಿನಃ ನಾನು ಶ್ರೀಲಕ್ಷ್ಮಿ, ನಾನು ಶ್ರೀನಾರಾಯಣ ಅಂತ ಹೇಳ್ಕೊಳ್ಳೋದಿಲ್ಲ. ಪತಿತ ಶ್ರೇಷ್ಠ कैसे हो सकता है? वह कहेंगे हम विकारी पतित है, यह निर्विकारी पावन है तो वह भी मनुष्य. ಭಕ್ತರು ಹೇಳ್ತಾರೆ ನಾವು ವಿಕಾರಿಗಳು, ಪತಿತರು. ಸತ್ಯಯುಗದ ಲಕ್ಷ್ಮೀನಾರಾಯಣರು ನಿರ್ವಿಕಾರಿಗಳು, ಪಾವನರು. ಅವರು ಮನುಷ್ಯರೇ, ಆದರೆ ದೈವಿ ಗುಣ ಸಂಪನ್ನ ಆಗಿರುವಂತಹ ಮನುಷ್ಯರು. वह पास्ट होकर गए हैं, यह सब बातें और कोई नहीं जानते. तुमको बाप बैठ समझाते हैं और हर प्रकार के डायरेक्शन भी देते हैं. अब विराट रूप का चित्र भी जरूर होना चाहिए. देवताएं ही फिर अंत में आकर शूद्र बनते. ಆ ಲಕ್ಷ್ಮೀನಾರಾಯಣರೇ ಭಾರತದಲ್ಲಿ ರಾಜ್ಯ ಆಳಿ ಹೋಗಿದ್ದಾರೆ ಎಂಬ ಮಾತು ಯಾರಿಗೂ ಗೊತ್ತಿಲ್ಲ. ಭಾರತದ ಪ್ರಥಮ ಮಹಾರಾಜ ಮಹಾರಾಣಿ ಲಕ್ಷ್ಮೀನಾರಾಯಣ ಆಗಿದ್ರು ಎಂಬ ವಿಚಾರ ಬಾಬಾ ನಮಗೆ ತಿಳಿಸಿಕೊಡ್ತಾರೆ. ಎಲ್ಲ ರೀತಿಯ ಡೈರೆಕ್ಷನ್ಸ್ಗಳನ್ನು ಕೊಡ್ತಾರೆ, ಸಲಹೆಗಳನ್ನು ಕೊಡ್ತಾರೆ. ಬಾಬಾ ಹೇಳ್ತಾರೆ ವಿರಾಟ ರೂಪದ ಚಿತ್ರವೂ ಸಹ ಅವಶ್ಯವಾಗಿ ಇರಬೇಕು. ಸತ್ಯಯುಗದ ದೇವತೆಗಳೇ ಕಲಿಯುಗದಲ್ಲಿ ಶೂದ್ರರಾಗ್ತಾರೆ ಎಂಬ ವಿಚಾರ ಎಲ್ಲರಿಗೂ ತಿಳಿಬೇಕು. वैरायटी है ना, दूसरे कोई का ऐसा विराट रूप बना हुआ नहीं. 84 जन्म भी तुम लेते हो, पूज्य पुजारी भी तुम बनते हो. इतने ढेर पुजारियों के लिए फिर पूज्य भी बहुत चाहिए ना. ವಿರಾಟ ರೂಪದ ಚಿತ್ರ ಕೇವಲ ಭಾರತೀಯರಿಗೆ ಮಾತ್ರ ಅನ್ವಯಿಸ್ತದೆ. ಯಾಕೆ ಅಂದರೆ ನೀವೇ ಮಕ್ಕಳು, ಭಾರತವಾಸಿಗಳು. 84 ಜನ್ಮಗಳಲ್ಲಿ ಬರ್ತೀರಿ.
4 ವರ್ಣಗಳಲ್ಲಿ ಪಾತ್ರ ಮಾಡ್ತೀರಿ. ನೀವೇ ಪೂಜ್ಯಸೋ ಪೂಜಾರಿ ಆಗ್ತೀರಿ. ಇಷ್ಟೊಂದು ಜನ ಪೂಜಾರಿಗಳಿಗೆ ಪೂಜೆ ಮಾಡುವುದಕ್ಕಾಗಿ ಪೂಜ್ಯ ದೇವತೆಗಳ ಸಂಖ್ಯೆನೂ ಅಷ್ಟೇ ಬೇಕಲ್ವ. इसलिए कितने ಚಿತ್ರ बैठ बनाए. ಅದಕ್ಕಾಗಿ ದೇವತಾ ಚಿತ್ರಗಳನ್ನು ಬಹಳ ಸಂಖ್ಯೆಯಲ್ಲಿ ಮಾಡಿದ್ದಾರೆ. ಹನುಮಾನ್ ಕೋ ಭಿ ಪೂಜ್ಯ ಬನಾ ರಖಾ ಹೈ. ಹನುಮಂತನಿಗೂ ಸಹ ಪೂಜ್ಯ ದೇವತಾ ರೂಪದಲ್ಲಿ ಮಾಡಿ ಇಟ್ಟಿದ್ದಾರೆ. तो विराट रूप का चित्र भी जरूरी. ಆದ್ದರಿಂದ ಈ ವಿರಾಟ ರೂಪದ ಚಿತ್ರ ಏನಿದೆ, ಭಕ್ತಿಯ ವಿರಾಟ ರೂಪದಲ್ಲಿ ಬ್ರಾಹ್ಮಣರನ್ನು ತೋರಿಸಿಲ್ಲ, ಶುಭಾಬ್ ತೋರಿಸಿಲ್ಲ. ಆದರೆ ನೀವು ಜ್ಞಾನ ಸಹಿತವಾಗಿ ವಿರಾಟ ರೂಪದ ಚಿತ್ರ ತಯಾರು ಮಾಡಿರಿ. ಅದು ಅವಶ್ಯವಾಗಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಯಾಕೆ ಅಂದರೆ ಲೆಕ್ಕ ಬೇಕು ಅಲ್ವಾ. ಯಾವ ಯಾವ ಯುಗದಲ್ಲಿ ಯಾವ ಯಾವ ವರ್ಣ ಇರ್ತದೆ, ಎಷ್ಟು ವರ್ಷಗಳವರೆಗೆ ಆ ವರ್ಣದಲ್ಲಿ ಇರ್ತೇವೆ, ಇದರ ಸ್ಪಷ್ಟವಾದ ಲೆಕ್ಕ ವಿರಾಟ ರೂಪದ ಚಿತ್ರದಲ್ಲಿ ನಮಗೆ ಗೊತ್ತಾಗ್ತದೆ. ऊपर में चोटी भी जरूर देनी पड़े. विष्णु का रूप भी ठीक है क्योंकि प्रवृत्ति मार्ग है ना. ವಿಷ್ಣುವಿನ ವಿರಾಟ ರೂಪವನ್ನು ತೋರಿಸ್ಬೇಕು. ಮೇಲೆ ಜುಟ್ಟನ್ನು ಸಹ ತೋರಿಸ್ಬೇಕು. ವಿಷ್ಣು ಅಂದ್ರೇ ಲಕ್ಷ್ಮೀ ನಾರಾಯಣರ ಕಂಬೈನ್ಡ್ ರೂಪ, ಸಂಯುಕ್ತ ರೂಪ. ಆ ಸಂಯುಕ್ತ ರೂಪವನ್ನೇ ಅಲ್ಲಿ ತೋರಿಸಬೇಕು. ಯಾಕೆ ಅಂದರೆ ಸತ್ಯಯುಗದಿಂದ ಪ್ರಾರಂಭ ಆಗುವುದು ಪವಿತ್ರ ಪ್ರವೃತ್ತಿ ಮಾರ್ಗ. ಬ್ರಾಹ್ಮಣೋं की चोटी भी क्लियर कर बतानी चाहिए. चित्र इतना बड़ा बनाना चाहिए जो लिखत भी आ जाए. ಬ್ರಾಹ್ಮಣರ ಜುಟ್ಟು ಸಹ ಸ್ಪಷ್ಟವಾಗಿ ಕಾಣುವಂತೆ ಬರಿಬೇಕು. ಚಿತ್ರ ಎಷ್ಟು ದೊಡ್ಡದಾಗಿರಬೇಕು ಅಂದರೆ ಅದರಲ್ಲಿ ಬರೆದಿರುವಂಥ ಅಕ್ಷರಗಳು ಸಹ ಸ್ಪಷ್ಟವಾಗಿ ಕಾಣಿಸಬೇಕು. समझाने तुम बहुत सहज दे सकते हो. वास्तव में बाबा को प्राइज कुछ भी नहीं मिलती. ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಿದಾಗ ಅದರಲ್ಲಿ ಕೆಳಗೆ ಅದರ ಅರ್ಥನೂ ಸಹ ನಾವು ಬರೆದು ಹಾಕ್ಬೋದು. ನಂತರ ನೀವು ಅದನ್ನು ಇನ್ನೂ ಸಹಜ ಮಾಡಿ ಜನರಿಗೆ ಹೇಳಬಹುದು. ಮತ್ತೆ ಬಾಬಾ ಈಗ ಹೇಳ್ತಿದ್ದಾರೆ, ನಾನು ಇಂಥ ಒಂದು ದೊಡ್ಡ ಸೇವೆ ಮಾಡ್ತೀನಿ, ವಿಶ್ವಶಾಂತಿಯ ಸ್ಥಾಪನೆ ಮಾಡ್ತೀನಿ. ಆದರೂ ನನಗೆ ಯಾರೂ ಸಹ ಬಹುಮಾನ ಕೊಡೋದಿಲ್ಲ. ಪ್ರೈಸ್ ತುಮಕೋ ಮಿಲ್ತಿ, ಬಹುಮಾನ ಸಿಗುವುದು ನಿಮಗೆ. ಪ್ಯೂರಿಟಿ, ಪೀಸ್ और प्रॉस्पेरिटी का राज्य तुम ही ಸ್ಥಾಪನ करते. ನನ್ನ ಜೊತೆಗೆ ಸೇರಿಕೊಂಡು ನೀವು ಮಕ್ಕಳು ಸಹ ಪವಿತ್ರತೆ, ಶಾಂತಿ ಮತ್ತು ಸುಖದ ರಾಜ್ಯವನ್ನು ಸ್ಥಾಪನೆ ಮಾಡ್ತೀರಿ. ಅದೇ ನಿಮಗೆ ಸಿಗುವ ಬಹುಮಾನ ಆಗಿದೆ. ಆ ರಾಜ್ಯದ ಅಧಿಕಾರಿಗಳು ಸಹ, ಮಾಲೀಕರು ಸಹ ನೀವೇ ಆಗ್ತೀರಿ. तुम किसको भी कह सकते हो हम यह स्थापना कर रहे हैं. हम जो इतनी सर्विस करते हैं उनकी प्राइज़ हमको मिलती है विश्व की बादशाही. कितनी अच्छी समझने की बात है. ಯಾರಿಗಾದರೂ ನೀವು ಹೇಳ್ಬೋದು, ನಾವು ಇಷ್ಟೊಂದು ಸೇವೆ ಮಾಡ್ತಾ ಇದ್ದೀವಿ, ಅದರ ಪ್ರತಿಫಲದಲ್ಲಿ ನಮಗೆ ವಿಶ್ವದ ರಾಜ್ಯ ಭಾಗ್ಯದ ಬಹುಮಾನ ಸಿಗ್ತಾ ಇದೆ. ಎಷ್ಟು ಒಳ್ಳೆಯ ವಿಚಾರ ಆಗಿದೆ ಅಲ್ವಾ. ಬಾಕಿ ಯಹಾ ಕಿಸ್ಕೋ ಪೀಸ್ ಪ್ರೈಸ್ ಕ್ಯಾ ಮಿಲೇಗಿ. ಆದರೆ ಆ ಬಹುಮಾನ ನಮಗೆ ಈ ಕಲಿಯುಗದಲ್ಲಿ ಸಿಗೋದಿಲ್ಲ. ತುಮ್ ಲಿಖ್ ಸಕ್ತೆ ಹೋ
कि हम प्योरिटी, पीस, प्रॉस्परिटी 2500 वर्ष के लिए ಸ್ಥಾಪನ್ कर रहे हैं ಶ್ರೀಮತ್ पर. ನಮಗೆ ಸಿಗುವ ಬಹುಮಾನ ಪವಿತ್ರತೆ, ಸುಖ, ಶಾಂತಿಯ ರಾಜ್ಯ ಭಾಗ್ಯ 2500 ವರ್ಷಗಳ ಸಲುವಾಗಿ ಸಿಗ್ತಾ ಇದೆ. ಯಾಕೆ ಅಂದರೆ ಆ ರಾಜ್ಯದ ಸ್ಥಾಪನೆಯನ್ನು ನಾವೇ ಶ್ರೀಮತದ ಆಧಾರದಿಂದ ಮಾಡ್ತಾ ಇದ್ದೇವೆ. ಪರಂತು बच्चों को इतना नशा चढ़ा हुआ नहीं है. ಆದರೆ ಮಕ್ಕಳಲ್ಲಿ ಇಂಥ ಒಂದು ನಶೆ ಯಾವತ್ತೂ ಏರಿರೋದಿಲ್ಲ. ನಶಾ ಕಿಸ್ಕೋ ಚढ़ेगा? ಕ್ಯಾ ಶಿವ ಬಾಬಾ ಕೋ? ನಶೆ ಯಾರಿಗೆ ಇರಬೇಕು? ಶಿವ ಬಾಬನಿಗೆ ಇರಬೇಕಾ? जिनको पूरा नशा चढ़ता है वह उस नशे से समझाते हैं. ಬಾಬಾ ಹೇಳ್ತಾರೆ, ನನಗೆ ನಶೆ ಇರೋದಿಲ್ಲ, ನನ್ನಲ್ಲಿ ಯಾವತ್ತೂ ನಶೆ ಇದ್ದೇ ಇದೆ, ಖುಷಿ ಇದ್ದೇ ಇದೆ. ಖುಷಿಯ ನಶೆ ಏರಬೇಕಾಗಿರೋದು ನಿಮಗೆ. ಆದ್ದರಿಂದ ಯಾವ ಮಕ್ಕಳಲ್ಲಿ ನಶೆ ಇರ್ತದೆ ಅವರು ನಶೆಯಿಂದ, ಖುಷಿಯಿಂದ, ಉಲ್ಲಾಸದಿಂದ ಜ್ಞಾನ ತಿಳಿಸ್ತಾರೆ. ಪಹಲೆ ತೋ ನಶಾ ಬ್ರಹ್ಮ ಕೋ ಚढ़ता है. इसलिए ಶಿವ ಬಾಬಾ कहते ಫಾಲೋ ಫಾದರ್. ಮೊದಲು ನಶೆ ಇರುವುದು ಯಾರಿಗೆ? ಈ ಬ್ರಹ್ಮ ಬಾಬೋರಿಗೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬ್ರಹ್ಮ ತಂದೆಯ ಸಮಾನ ಸದಾ ನಶೆಯಲ್ಲಿ ಇರಿ, ಖುಷಿಯಲ್ಲಿ ಇರಿ, ಖುಷಿಯಿಂದ ಸೇವೆ ಮಾಡಿರಿ. ತುಮಕೋ ಭಿ ಇತನಾ ಊಂಚ ಪುರುಷಾರ್ಥ ಕರ್ ಯಹ ಬನ್ನಾ ಹೈ. ನೀವು ಅವರಂತೆ ಉನ್ನತ ಪುರುಷಾರ್ಥ ಮಾಡಿ ಅವರ ಥರ ಆಗಬೇಕಾಗಿದೆ. ಯಹ ಬಾಬಾ ಕಹತೆ हमको बाप से शिक्षा मिल रही. तुम भी शिव बाबा को याद करो, हम तो पुरुषार्थी है. ಈ ಬ್ರಹ್ಮ ಬಾಬವರು ಹೇಳ್ತಾರೆ, ನನಗೂ ಆ ಶಿವ ತಂದೆಯಿಂದ ಶಿಕ್ಷಣ, ವಿದ್ಯೆ ದೊರೀತಾ ಇದೆ. ನಾನು ಅವನನ್ನೇ ನೆನಪು ಮಾಡ್ತೀನಿ, ನೀವು ಅವನನ್ನೇ ನೆನಪು ಮಾಡಿರಿ. ನಾನು ನಿಮ್ಮ ಥರ ಪುರುಷಾರ್ಥಿ ಆಗಿದ್ದೇನೆ. शिव बाबा कहते, मेरी तो ड्यूटी है पावन बनाने की, इसमें मेरी महिमा क्या करेंगे, मुझे प्राइज़ क्या देंगे. कोई भी मेरी यह ड्यूटी ले कैसे सकते हैं. ಶಿವ ಬಾಬಾ ಹೇಳ್ತಾರೆ, ನನ್ನ ಕರ್ತವ್ಯನೇ ಆಗಿದೆ ಎಲ್ಲರನ್ನೂ ಪಾವನ ಮಾಡುವುದು. ಅದರಲ್ಲಿ ನನ್ನ ಮಹಿಮೆ ಯಾಕೆ? ನನಗೆ ಬಹುಮಾನ ಯಾಕೆ ಕೊಡಬೇಕು? ನನ್ನ ಕರ್ತವ್ಯವನ್ನು ನಾನು ನಿಭಾಯಿಸ್ತೀನಿ. ನನ್ನ ಕರ್ತವ್ಯ ಬೇರೆ ಯಾರಿಂದನೂ ಮಾಡಲಿಕ್ಕೆ ಆಗೋದಿಲ್ಲ. आजकल बहुतों को पीस प्राइज़ मिलती रहती है, तो तुम राय दे सकते हो, आप पीस स्थापन कर सकेंगे क्या. ಇತ್ತೀಚೆಗೆ ಅನೇಕರಿಗೆ ಶಾಂತಿಯ ಬಹುಮಾನ ಕೊಡ್ತಾರೆ. ಅವರಿಗೆ ನೀವು ಕೇಳಿ, ನಿಜವಾಗಲೂ ನೀವು ವಿಶ್ವಶಾಂತಿಯ ಸ್ಥಾಪನೆ ಮಾಡ್ತೀರಾ? ನಿಮ್ಮಿಂದ ಮಾಡಲಿಕ್ಕೆ ಆಗುತ್ತಾ? पीस स्थापन करने वाला तो एक ही बाप है. ನಂತರ ತಿಳಿಸಿ, ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಮಾಡೋನು ಒಬ್ಬನೇ ಇದ್ದಾನೆ. ಅವನೇ ಸರ್ವ ಆತ್ಮರಿಗೂ ತಂದೆ ಆದಂತಹ ಪರಮಾತ್ಮ ಆಗಿದ್ದಾನೆ. ಪಹಲೆ ಚಾಹಿಯೇ ಪ್ಯೂರಿಟಿ, पीस तो है शांति धाम में और सुख धाम में. इन कॉर्पोरियल वर्ल्ड में या कॉर्पोरियल पैराडाइज में यह भी समझाना पड़े. ನಂತರ ತಿಳಿಸಿ, ಶಾಂತಿಯ ಸ್ಥಾಪನೆ ಆಗಬೇಕಂದ್ರೆ ಮೊದಲು ಪವಿತ್ರತೆ ಬೇಕು. ಪವಿತ್ರತೆಯಿಂದನೇ ನಿಮಗೆ ಶಾಂತಿ ಮತ್ತು ಸುಖ ಎರಡೂ ಸಿಗ್ತದೆ. ಶಾಂತಿ ಇರೋದು ಶಾಂತಿಧಾಮ ನಿರಾಕಾರಿ ಲೋಕದಲ್ಲಿ, ಸುಖ ಇರುವುದು ಸಾಕಾರ ಲೋಕ ಸುಖಧಾಮದಲ್ಲಿ.
पीस स्थापन करने वाला कौन है? तुम बुलाते भी हो कि आकर पावन दुनिया ಸ್ಥಾಪನ್ ಕರು. ನೀವೆಲ್ಲರೂ ಕರಿತೀರಿ ಬಂದು ಪಾವನ ಪ್ರಪಂಚದ ಸ್ಥಾಪನೆ ಮಾಡಿರಿ ಅಂತ. ಯಹ ಕೌನ್ ಸಮझाते? ದೋನೋ ಇಕಟ್ಟೆ ಹೇನ. ನೀವು ಕರಿತಾ ಬಂದಿದ್ದೀರಿ ಪಾವನ ಪ್ರಪಂಚದ ಸ್ಥಾಪನೆ ಮಾಡುವಂತ. ಈ ಎಲ್ಲ ವಿಚಾರಗಳನ್ನು ನಿಮಗೆ ಯಾರು ತಿಳಿಸ್ತಾ ಇದ್ದಾರೆ? ಶಿವಬಾಬಾ ಹೇಳ್ತಾ ಇದ್ದಾರೋ, ಬ್ರಹ್ಮಬಾಬಾ ಹೇಳ್ತಾ ಇದ್ದಾರೋ? ದೋನೋ ಇಕಟ್ಟೆ ಹೇನ. ಇಬ್ಬರು ಜೊತೆಗೇ ಇದ್ದಾರಲ್ವ. ಚಾಹೆ ದೋನೋ ಕಾ ನಾಮ್ ಲೋ, ಚಾಹೆ ಏಕ ಕಾ ನಾಮ್ ಲೋ. ಬೇಕಾದರೆ ನೀವು ಇಬ್ಬರದೂ ಹೆಸರನ್ನು ಹೇಳಬಹುದು. ಬಾಪ್ ದಾದಾ ತಿಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು, ಇಲ್ಲ ಶಿವಬಾಬಾ ತಿಳಿಸ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಬಚ್ಚು ಬಾದಶಾಹ ಪೀರು ವಜೀರ್, ತುಮ್ ಕ್ಯಾ ಸಮಜ್ತೆ ಹೋ? ಬ್ರಹ್ಮ ಬಾಬಾ ಮಗ ಆಗಿದ್ದರೆ ಅವರೇ ಬಾದಶಾಹ ಆಗ್ತಾರೆ ಮುಂದೆ. ಮತ್ತು ಅವರಿಗೆ ಸಲಹೆ ಕೊಟ್ಟು ಶಿಕ್ಷಣ ಕೊಟ್ಟು ತಯಾರು ಮಾಡೋರು ಮಂತ್ರಿ ಅಂದರೆ ಶಿವಬಾಬಾ ಆಗಿದ್ದಾರೆ. ಪೀರು ವಜೀರ್ ಅಂದರೆ ಶಿವಬಾಬಾ ವಜೀರಾಗಿ ತನ್ನ ಮಗನಿಗೆ ಬಾದಶಾಹ ಮಾಡ್ತಾರೆ. ತುಮ್ ಕ್ಯಾ ಸಮಜ್ತೆ ಹೋ? ವಿಚಾರ ಸಾಗರ್ ಮಂಥನ್ ಕೌನ್ ಕರ್ತಾ ಹೈ? ಬಾದಶಾಹ ಆಗಲಿಕ್ಕೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಥರ ಪುರುಷಾರ್ಥ ಮಾಡಬೇಕು, ಪ್ರತಿಯೊಂದನ್ನು ಹೇಳಿಕೊಡೋರು ಶಿವಬಾಬಾ, ಮಾಡೋರು ಬ್ರಹ್ಮಬಾಬಾ. ಯಾಕೆ ಅಂದರೆ ಶಿವಬಾಬಾ ಹೇಳ್ತಾರೆ, ನಾನು ಸ್ವರ್ಗದಲ್ಲಿ ಬರೋದಿಲ್ಲ, ಸ್ವರ್ಗದ ಅಧಿಕಾರಿ ಆಗೋದಿಲ್ಲ. ವಿಚಾರ ಸಾಗರ ಮಂಥನವನ್ನು ಸಹ ಯಾರು ಮಾಡಬೇಕು? ಶಿವಬಾಬಾ ಕರೇಗಾ ಯಾ ಬ್ರಹ್ಮ ಕರೇಗಾ? ಹೈ ತೋ ದೋನೋ ಇಕಟ್ಟೆ ಹೇನ. ಶಿವಬಾಬಾ ವಿಚಾರ ಸಾಗರ ಮಂಥನ ಮಾಡ್ತಾರೋ ಅಥವಾ ಬ್ರಹ್ಮಬಾಬಾ ಮಾಡ್ತಾರೋ? ಇಬ್ಬರೂ ಒಟ್ಟಿಗಿದ್ದಾರಲ್ವಾ. ಯಹ ಬಾತೆ ಗೂಢ ಜಾನೆ ಗೂಢಕಿ ಗೋತ್ರಿ ಜಾನೆ. ವಿಚಾರ ಸಾಗರ ಮಂಥನ ಮಾಡಲಿಕ್ಕೆ ವಿಷಯ ಕೊಡೋರು ಶಿವಬಾಬಾ, ಮಾಡುವ ವಿಧಾನ ಹೇಳಿಕೊಡೋರು ಶಿವಬಾಬಾ, ಮಾಡೋರು ಬ್ರಹ್ಮಬಾಬಾ. ಇವೆಲ್ಲ ಗುಪ್ತ ವಿಚಾರಗಳಾಗಿವೆ. ಅದಕ್ಕೆ ಹೇಳಲಾಗ್ತದೆ, ಬೆಲ್ಲದ ರುಚಿ ಬೆಲ್ಲಕ್ಕೆ ಗೊತ್ತೋ, ಬೆಲ್ಲದ ಚೀಲಕ್ಕೆ ಗೊತ್ತೋ ಅಂತ. ತುಮಕೋ ಪತಾ ನಹೀ ಪಡ್ತಾ कि कौन डायरेक्शन दे रहा है ಚಿತ್ರ बनाने और समझाने के लिए. ಮಕ್ಕಳಿಗೆ ಒಮ್ಮೊಮ್ಮೆ ಗೊತ್ತೇ ಆಗೋದಿಲ್ಲ. ಈ ಚಿತ್ರಗಳನ್ನು ತಯಾರು ಮಾಡಲಿಕ್ಕೆ ಯಾರು ಸಲಹೆ ಕೊಡ್ತಾ ಇದ್ದಾರೆ? ಬ್ರಹ್ಮಬಾಬಾ ಹೇಳ್ತಾ ಇದ್ದಾರೋ ಅಥವಾ ಶಿವಬಾಬಾ ಹೇಳ್ತಾ ಇದ್ದಾರೋ? ಹಮ್ ಜೋ ರೂಹಾನಿ ಸರ್ವಿಸ್ ಕರ್ ರಹೆ ಹೈ ವಹ ಭಿ ಡ್ರಾಮಾನುಸಾರ. पढ़ने और पढ़ाने वाले कभी भी छिपे नहीं रह सकते. ಶಿವಬಾಬಾ ಬ್ರಹ್ಮರವರ ಮೂಲಕ ಡೈರೆಕ್ಷನ್ ಕೊಟ್ಟು ಈ ಚಿತ್ರಗಳನ್ನು ತಯಾರು ಮಾಡ್ತಾರೆ. ಬ್ರಹ್ಮನ ಒಂದು ಸಲಹೆಯನ್ನು ಸಹ ಕೇಳ್ತಾರೆ. ಹೀಗೆ ಬಾಬಾ ಹೇಳ್ತಾರೆ, ನಾವೆಲ್ಲ ಆತ್ಮಿಕ ಮಕ್ಕಳು ನಾಟಕದ ಅನುಸಾರವಾಗಿ ಆತ್ಮಿಕ ಸೇವೆಯನ್ನು ಮಾಡ್ತಾ ಇದ್ದೇವೆ. ಈ ಜ್ಞಾನ ಮಾರ್ಗದಲ್ಲಿ ಯಾರು ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ, ಓದ್ತಾರೆ ಮತ್ತು ಬೇರೆಯವರಿಂದ ಓದಿಸ್ತಾರೆ, ಬೇರೆಯವರಿಗೂ ಓದಿಸ್ತಾರೆ, ಅವರ ಸೇವೆಯನ್ನು ಮುಚ್ಚಿ ಇಡೋದಕ್ಕೆ ಆಗೋದಿಲ್ಲ. हाँ तूफान तो जरूर आएंगे. यह 5 विकार ही तंग करते. रावण राज्य में बुद्धि रॉन्ग काम ही कराती है, क्योंकि बुद्धि को ताला लग जाता है. ಯಾರೆಂತಹ ಪುರುಷಾರ್ಥಿನೇ ಇರಲಿ, ಮಹಾರಥಿನೇ ಇರಲಿ, 5 ವಿಕಾರಗಳ ಬಿರುಗಾಳಿಯಂತೂ ಬರುವುದೇ. ರಾವಣ ರಾಜ್ಯದಲ್ಲಿ ರಾವಣ
ಬುದ್ಧಿಯ ಮೂಲಕ ಒಳ್ಳೆಯ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ತಪ್ಪು ಕೆಲಸನೇ ರಾವಣ ಮಾಡಿಸ್ತಾ ಇರ್ತಾನೆ. ಯಾಕೆ ಅಂದರೆ ಬುದ್ಧಿಗೆ ಬೀಗ ಹಾಕಲ್ಪಟ್ಟಿದೆ. ಬಾಬಾ ಬಂದು ತೆರಿತಾ ಇದ್ದಾರೆ. ಮತ್ತೆ ಮತ್ತೆ ಮಾಯೆ ಅಥವಾ ರಾವಣ ಆ ಬೀಗವನ್ನು ಲಾಕ್ ಮಾಡ್ತಾರೆ, ಬೀಗ ಹಾಕಿಬಿಡ್ತಾರೆ. माया ने सबको ताला लगा दिया है. ज्ञान का तीसरा नेत्र अभी मिला है. ಜ್ಞಾನದ ಮೂರನೇ ನೇತ್ರವೂ ಸಹ ಸಂಗಮ ಯುಗದಲ್ಲಿ ಸಿಕ್ಕಿದೆ. ಆ ನೇತ್ರವು ಒಮ್ಮೊಮ್ಮೆ ಮಕ್ಕಳು ಮುಚ್ಕೊಂಡು ಬಿಡ್ತಾರೆ, ಅದು ಮುಚ್ಚಿಬಿಡ್ತದೆ. ಆದರೆ ಸದಾ ಜ್ಞಾನದ ನೇತ್ರವನ್ನು ತೆರೆದಿರಬೇಕು, ಬುದ್ಧಿಯ ಬೀಗವನ್ನು ತೆರೆದಿರಬೇಕು ಅಂತ ಬಾಬಾ ತಿಳಿಸ್ತಾರೆ. बाप समझाते तुम भारतवासी क्या बन पड़े हो. यह ब्रह्मा भी समझते हैं हम क्या थे, फिर 84 जन्मों के बाद क्या बनते हैं. भारत में 84 जन्म इन लक्ष्मी नारायण के ही गिनेंगे. बाप भी यहाँ आए हैं. शिव जयंती भी भारत में ही होती है. ನೀವು ಭಾರತವಾಸಿಗಳು ಏನಿದ್ದವರು ಏನಾಗಿದ್ದೀರಿ. ಈ ಲಕ್ಷ್ಮೀನಾರಾಯಣರು ಸಹ ಸತ್ಯಯುಗದಲ್ಲಿ ಇದ್ದವರು 84 ಜನ್ಮಗಳಲ್ಲಿ ಬಂದು ಈಗ ಕೊನೆ ಹಂತದಲ್ಲಿ ಇದ್ದಾರೆ. ಲಕ್ಷ್ಮೀನಾರಾಯಣರು ಬರುವುದು ಭಾರತದಲ್ಲಿನೇ, ಶಿವಬಾಬಾ ಬರುವುದು ಭಾರತದಲ್ಲಿನೇ. ಆದ್ದರಿಂದ ಭಾರತದಲ್ಲಿ ಶಿವರಾತ್ರಿಯ ಆಚರಣೆ ಮಾಡ್ತಾರೆ. बाबा कहते मैं पतित शरीर में प्रवेश कर पतित दुनिया में आता हूँ. नंबर 1 पावन, फिर नंबर 1 पतित, यह है ना. इस समय पतित तो सभी है. ಯಾರು ನಂಬರ್ 1 ಪಾವನ ಆಗಿರ್ತಾರೆ ಮತ್ತು ಕೊನೆಯಲ್ಲಿ ನಂಬರ್ 1 ಪತಿತ ಆಗಿರ್ತಾರೆ, ಅವರ ಪತಿತ ದೇಹದಲ್ಲಿ ನಾನು ಪ್ರವೇಶ ಮಾಡಿ ಬರ್ತೀನಿ. सर्विसेबल बच्चों की बुद्धि में सारा दिन यह नॉलेज रहती है. बाप कहते गृहस्थ व्यवहार में रहते एक तो पवित्र रहो और बाबा को याद करो. ಸೇವಾಧಾರಿ ಮಕ್ಕಳ ಬುದ್ಧಿಯಲ್ಲಿ ನಿರಂತರವಾಗಿ ಈ ಜ್ಞಾನದ ನೆನಪು ಇರ್ತದೆ, ಜ್ಞಾನ ಇರ್ತದೆ. ಬಾಬಾ ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಒಂದು ಪವಿತ್ರ ಆಗ್ರಿ, ಎರಡನೇದು ಬಾಬೋರ್ನ ನೆನಪು ಮಾಡಿರಿ. सत्संग भी सुबह और शाम को होते हैं. दिन में तो व्यवहार में रहते, भक्ति करते हैं. कोई किसकी पूजा करते, कोई किसकी. ಭಕ್ತಿ ಮಾರ್ಗದ ಸತ್ಸಂಗಗಳು ಸಹ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ನಡೀತವೆ. ಹಗಲು ಹೊತ್ತಿನಲ್ಲಿ ಎಲ್ಲರೂ ತಮ್ಮ ತಮ್ಮ ಕಾರ್ಯವ್ಯವಹಾರದಲ್ಲಿ ತೊಡಗಿರ್ತಾರೆ. ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಸ್ವಲ್ಪ ಫ್ರೀ ಇರ್ತಾರೆ. ಆಗ ಕೆಲವರು ಒಬ್ಬರ ಪೂಜೆ ಮಾಡಿದರೆ ಮತ್ತೆ ಕೆಲವರು ಮತ್ತೊಬ್ಬರ ಪೂಜೆ ಮಾಡ್ತಾರೆ. वास्तव में स्त्री को तो कहते पति ही तुम्हारा सब कुछ है, फिर उनको तो किसकी पूजा करनी नहीं है. ಮದುವೆಯ ಸಮಯದಲ್ಲಿ ಪತ್ನಿಗೆ ಹೇಳಲಾಗ್ತದೆ ಪತಿಯೇ ನಿನಗೆ ಪರಮೇಶ್ವರ ಆಗಿದ್ದಾನೆ, ಸರ್ವಸ್ವ ಆಗಿದ್ದಾನೆ ಅಂತ. ಅಂದ ಮೇಲೆ ಭಾರತದ ಹೆಣ್ಣು ಮಕ್ಕಳು ಪತಿಯನ್ನು ಬಿಟ್ಟರೆ ಯಾರನ್ನೂ ಪೂಜೆನೇ ಮಾಡಬಾರ್ದಾಗಿತ್ತು. पति को ही गुरु ईश्वर समझते हैं, परंतु यह विकारी के लिए थोड़े ही कहा जा सकता है. ಪತಿಗೆ ಗುರು ಅಥವಾ ಈಶ್ವರ ಅಂತ ತಿಳ್ಕೊಳ್ಳಿಕ್ಕೆ ಹೇಳಿರ್ತಾರೆ. ಆದರೆ ವಿಕಾರಿ ಮನುಷ್ಯರು ಅದು ಹೇಗೆ ಗುರು ಅಥವಾ ಈಶ್ವರ ಆಗ್ತಾರೆ. ಪತಿಯೋಂ ಕಾ ಪತಿ, ಗುರುओं का गुरु, एक ही निराकार परम पिता परमात्मा है. ಪತಿಯೇ ಪರಮೇಶ್ವರ,
ಪತಿಯೇ ಪರಮ ಗುರು ಎಂಬ ಗಾಯನ ಈ ದೇಹಧಾರಿ ಪತಿಯರು ಅಥವಾ ದೇಹಧಾರಿ ಗುರುಗಳ ಸಲುವಾಗಿ ಅಲ್ಲ. ಇದು ಪತಿಯರ ಪತಿಯಾಗಿರುವಂತಹ, ಗುರುಗಳ ಗುರು ಆಗಿರುವಂತಹ ಒಬ್ಬ ನಿರಾಕಾರ ಪರಮಾತ್ಮನ ಗಾಯನ ಆಗಿದೆ. ತುಮ್ ಸಬ್ ಹೋ ಬ್ರೈಡ್ಸ್, ಏಕ ಹಿ ಬ್ರೈಡ್ ಗ್ರೂಮ್ ಹೇ, ವಹ ಫಿರ್ ಪತಿ ಕೋ ಸಮಜ್ ಲೇತೆ. ಸಂಗಮ ಯುಗದಲ್ಲಿ ಶಿವಬಾಬಾನೇ ವರ ಆಗಿರ್ತಾನೆ, ನಾವೆಲ್ಲ ವಧುಗಳಾಗಿರ್ತೀವಿ. ಅವನು ಬಂದು ಹೇಳ್ತಾನೆ, ನಾನೇ ನಿಮಗೆ ಪತಿ, ಪರಮೇಶ್ವರ, ಸತ್ಯಗುರು, ಸತ್ಯ ಶಿಕ್ಷಕ, ಸರ್ವ ಸಂಬಂಧನೂ ನಾನೇ ಆಗಿದ್ದೀನಿ ಅಂತ. ಅದನ್ನೇ ಭಕ್ತಿಯಲ್ಲಿ ಅವರು ಕಾಪಿ ಮಾಡಿಕೊಂಡಿದ್ದಾರೆ. ಅಲ್ಲಿ ಪತಿಯಾದವರು ತಮ್ಮ ಅಧಿಕಾರ ನಡೆಸೋದಕ್ಕಾಗಿ ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಪತ್ನಿಯಾದವರು ಪತಿಗೆ ಪರಮೇಶ್ವರ ಅಂತ ತಿಳ್ಕೋಬೇಕು, ಗುರು ಅಂತ ತಿಳ್ಕೋಬೇಕು, ಅವರು ಹೇಳಿದ್ದನ್ನೆಲ್ಲ ಕೇಳಬೇಕು, ಅವರ ಸೇವೆ ಮಾಡಬೇಕು ಅಂತ ಪುರುಷ ಪ್ರಧಾನ ಸಮಾಜದಲ್ಲಿ ಆ ಥರ ಹೇಳ್ಕೊಂಡು ಬಂದರು. ವಾಸ್ತವ ಮೇ ಬಾಪ್ ತೋ ಆಕರ್ ಮಾತಾ ಉಂಕಾ ಮರ್ತಬಾ ಊಂಚ ಕರ್ತೆ. ವಾಸ್ತವಿಕವಾಗಿ ನೋಡಿದರೆ ಪತಿಯರ ಪತಿ, ಗುರುಗಳ ಗುರು ಆಗಿರುವಂಥ ಪರಮಾತ್ಮ ಸಂಗಮ ಯುಗದಲ್ಲಿ ಮಾತೆಯರಿಗೆ ಉನ್ನತವಾದ ಸ್ಥಾನ ಮಾನ ಕೊಡ್ತಾನೆ. ಅದನ್ನು ನೋಡಿದರೆ ಅವರೆಲ್ಲರೂ ತಮ್ಮ ತಮ್ಮ ಹೆಣ್ಮಕ್ಕಳಿಗೆ ಅಂಥ ಒಂದು ಗೌರವದ ಸ್ಥಾನ ಮಾನ ಕೊಡಬೇಕಿತ್ತು. ಆದರೆ ಅಲ್ಲಿ ಅವರು ಉಲ್ಟಾ ಮಾಡಿಕೊಂಡಿದ್ದಾರೆ. ಗಾಯಾ ಭೀ ಜಾತಾ ಪಹಲೆ ಲಕ್ಷ್ಮಿ ಪೀಛೆ ನಾರಾಯಣ್, ತೋ ಲಕ್ಷ್ಮಿ ಕಿ ಇಜ್ಜತ್ ಜಾಸ್ತಿ ಠರೀನ. ಗಾಯನ ಮಾಡುವಾಗ ಮೊದಲು ಲಕ್ಷ್ಮಿಯ ಹೆಸರು, ನಂತರ ನಾರಾಯಣನ ಹೆಸರನ್ನು ಹೇಳ್ತಾರೆ. ಲಕ್ಷ್ಮೀ ನಾರಾಯಣ ಅಂತ ಕರೀತಾರೆ ವಿನಃ ನಾರಾಯಣ ಲಕ್ಷ್ಮಿ ಅಂತ ಹೇಳೋದಿಲ್ಲ. ಅಂದ ಮೇಲೆ ಅಲ್ಲಿ ಲಕ್ಷ್ಮಿಗೆ ಗೌರವ ಜಾಸ್ತಿ ಇದೆ ಅಂತ ಗೊತ್ತಾಗ್ತದೆ. ತೋ ಸ್ವರ್ಗ ಕಾ ಮಾಲಿಕ್ ಬನನೆ ಕಾ ಕಿತನಾ ನಶಾ ಹೋನಾ ಚಾಹಿಯೆ. ಕಲ್ಪ ಪಹಲೆ ಭಿ ಶಿವ ಜಯಂತಿ ಮನಾಯಿ ಥಿ, बाबा आया था, स्वर्ग की स्थापना की थी, बाप आकर राजयोग सिखलाते हैं, हम राज्य भी लेते हैं और पुरानी दुनिया का विनाश भी होना है, और कोई की बुद्धि में यह बातें हो न सके. बुद्धि में यह सब बातें धारण रहे तो ಕುಶನುಮಃ ರಹೆ. ಬಾಬಾ ಹೇಳುವ ಎಲ್ಲ ಮಾತುಗಳು ಒಂದು ವೇಳೆ ಬುದ್ಧಿಯಲ್ಲಿ ಧಾರಣೆ ಆಗಿಬಿಟ್ಟಿದ್ದರೆ ಎಲ್ಲ ಮಕ್ಕಳು ಖುಷಿ ಖುಷಿಯಿಂದ ಇರ್ತಿದ್ರು, ನಗುಮುಖದಿಂದ ಇರ್ತಿದ್ರು, ನಶೆಯಲ್ಲಿ ಇರ್ತಿದ್ರು. ಹಿಮ್ಮತ್ ಅವ್ರ ಪ್ರೀತ ಬಿ ಚಾಯಿ, ಬಾಬಾ ಹೇಳ್ತಾರೆ. ಆದ್ದರಿಂದ ಬಾಬಾ ತಿಳಿಸುವ ಮಾತುಗಳನ್ನು ಧಾರಣೆ ಮಾಡಿಕೊಳ್ಳಿ. ಆಗ ನೀವು ಸದಾ ಖುಷಿಯಲ್ಲಿ ಇರ್ತೀರಿ. ಜೊತೆಗೆ ನಿಮ್ಮಲ್ಲಿ ಧೈರ್ಯನೂ ಇರಬೇಕು, ಪ್ರೀತಿನೂ ಇರಬೇಕು. ಇಸ್ಮೇ ಬೋಲ್ನೆ ಕಿ ಪ್ರಾಕ್ಟೀಸ್ ಕರ್ನಿ ಹೋತಿ. ಜನರಿಗೆ ಜ್ಞಾನ ಹೇಳುವಾಗ ಧೈರ್ಯದಿಂದ, ಪ್ರೀತಿಯಿಂದ, ಖುಷಿಯಿಂದ ಜ್ಞಾನ ಹೇಳಬೇಕು. ಇದರ ಅಭ್ಯಾಸ ನೀವು ಆಗಾಗ ಮಾಡ್ತಾ ಇರಬೇಕು. बैरिस्टर लोग भी प्रैक्टिस करते हैं तो अच्छे बन जाते हैं. नंबरवार तो होते हैं ना, फर्स्ट क्लास, सेकंड क्लास, थर्ड क्लास, फोर्थ क्लास होते. बच्चों की भी अवस्थाएं ऐसी. ಹೇಗೆ ಬ್ಯಾರಿಸ್ಟರ್ ವಕೀಲಾದವರು ದಿನ ಅಭ್ಯಾಸ ಮಾಡ್ಕೊಳ್ತಾ ಮುಂದೆ ಒಳ್ಳೆಯ ವಕೀಲ ಆಗಿಬಿಡ್ತಾರೆ. ಅವರಲ್ಲಿಯೂ ಸಹ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ಫೋರ್ತ್ ಕ್ಲಾಸ್ ಇರ್ತಾರೆ. ಹಾಗೆ ಮಕ್ಕಳಲ್ಲಿಯೂ ಸಹ ನಂಬರ್ವಾರ್ ಮಕ್ಕಳು ಇದ್ದಾರೆ. ಬಚ್ಚೋ ಮೇ ತೋ ಬಹುತ್ ಮಿಠಾಸ್ ಚಾಹಿಯೆ, ಮಧುರತಾ और स्पष्ट शब्दों में बात करने से प्रभाव पड़ेगा.
ಮಕ್ಕಳಲ್ಲಿ ಬಹಳ ಮಧುರತೆ ಇರಬೇಕು. ಮಧುರತೆ ಮತ್ತು ಸ್ಪಷ್ಟ ಶಬ್ದಗಳಿಂದ ಜ್ಞಾನ ತಿಳಿಸಿದಾಗ ಹೆಚ್ಚಿನ ಪ್ರಭಾವ ಕಾಣಿಸ್ತದೆ. तो पीस स्थापन करने वाला एक बाप है, बुलाते भी उनको है. बाप कहते मुझे प्राइज़ क्या देंगे? मैं तो तुम बच्चों को प्राइज़ देता हूँ. तुम पीस प्रॉस्पर्टी स्थापन करते हो रियल, परंतु तुम हो गुप्त. ವಿಶ್ವಶಾಂತಿಯ ಸ್ಥಾಪನೆ ಮಾಡೋನು ನಾನು. ನನಗೇನು ನೀವು ಬಹುಮಾನ ಕೊಡ್ತೀರಿ? ನಾನೇ ನಿಮಗೆ ಬಹುಮಾನ ಕೊಡ್ತೀನಿ. ಸುಖ, ಶಾಂತಿ, ಸಮೃದ್ಧಿಯ ರಾಜ್ಯ ಕೊಡ್ತೀನಿ. ನಿಮಗಾಗಿ ನೀವು ಆ ರಾಜ್ಯದ ಸ್ಥಾಪನೆ ಮಾಡ್ತಾ ಇದ್ದೀರಿ, ಆದರೆ ಗುಪ್ತವಾಗಿ ಸ್ಥಾಪನೆ ಮಾಡ್ತಿದ್ದೀರಿ. आगे चलकर प्रभाव निकलता रहेगा. समझते भी है बी के बड़ी कमाल करते, दिन प्रतिदिन सुधरते भी जाएंगे. कोई के पास जास्ती धन होता है तो मकान भी अच्छे अच्छे मार्बल के बनाते हैं. तुम भी जास्ती सीखते जाएंगे तो फिर यह चित्र आदि भी आलीशान बनते जाएंगे. हर बात में टाइम लगता है ना. यह तो बहुत बड़ा इम्तहान है. ಹಣ ಇದ್ದವರು ಹೇಗೆ ಒಳ್ಳೊಳ್ಳೆ ಮನೆಗಳನ್ನು ಕಟ್ಟಿಸ್ತಾರೆ, ಹಾಗೆ ನಿಮ್ಮ ವೃದ್ಧಿಯಾದಾಗ ನೀವು ಸಹ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡೋರಿದ್ದೀರಿ. ಇದರಲ್ಲಿ ಸಮಯ ಬೇಕಾಗ್ತದೆ. ಇದು ಬಹಳ ದೊಡ್ಡ ಪರೀಕ್ಷೆ ಆಗಿದೆ. सतो प्रधान कैसे बने, तमो प्रधान से यह युक्ति बाप बैठ बताते. गीता में भी मन मना भव है, परंतु इनका अर्थ नहीं समझते. अब बाप सन्मुख बैठ समझाते हैं. बच्चे जानते हैं आधा कल्प भक्ति, आधा कल्प ज्ञान. सत्य त्रेता में भक्ति होती नहीं. ज्ञान है दिन, भक्ति है रात. मनुष्य का ही दिन और रात होता है. यह बेहद की बात है. ब्रह्मा का दिन, ब्रह्मा की रात. दिन में देखो लक्ष्मी नारायण की राजधानी, अभी है रात. यह पहेली कितनी अच्छी है. ब्रह्मा बनने में 5000 वर्ष लगते, 84 जन्म लेते हैं ना. तुम कहेंगे हम 100 देवता बनते हैं. यह बुद्धि में अच्छी रीति याद करना चाहिए. सृष्टि चक्र भी बुद्धि में रहना चाहिए. इन लक्ष्मी नारायण के चित्र को देख बहुत खुश होना चाहिए. यह है एम ऑब्जेक्ट. राजयोग सीख रहे हैं नर से नारायण बनने के लिए. ಈ ಬ್ರಹ್ಮ ಬಾಬಾನೇ ಮುಂದೆ ನಾರಾಯಣ ಆಗ್ತಾರೆ. 84 ಜನ್ಮಗಳ ನಂತರ ಪುನಃ ಬ್ರಹ್ಮ ಆಗ್ತಾರೆ. ಹೀಗೆ ಈ ಚಕ್ರದ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಇದೆ. ಲಕ್ಷ್ಮೀನಾರಾಯಣರ ಚಿತ್ರ ನೋಡಿದಾಗ ನಿಮಗೆ ಬಹಳ ಖುಷಿ ಆಗಬೇಕು. ಯಾಕೆಂದರೆ ಅದೇ ನಿಮ್ಮ ಗುರಿ ಅಥವಾ ಉದ್ದೇಶ ಆಗಿದೆ. कृष्ण सत्ययुग का प्रिंस था. वहाँ थोड़े ही बैठ गीता सुनाएंगे. कितनी भूल है. यह भूल बाप के बिगर कोई बता न सके. ಕೃಷ್ಣ ಸತ್ಯಯುಗದ ರಾಜಕುಮಾರ ಆಗಿದ್ದ. ಅವನಲ್ಲಿ ಭಗವದ್ಗೀತೆಯ ಜ್ಞಾನ ಯಾಕೆ ಕೊಡ್ತಾನೆ? ಅಲ್ಲಿ ಗೀತಾ ಜ್ಞಾನದ ಅವಶ್ಯಕತೆಯೇ ಇರೋದಿಲ್ಲ. ಆದರೆ ಈ ತಪ್ಪನ್ನು ಯಾರೂ ಸರಿ ಮಾಡಲಿಲ್ಲ. ತಂದೆಯ ವಿನಃ ಯಾರಿಗೂ ಗೊತ್ತೂ ಇರಲಿಲ್ಲ. ತಂದೆನೇ ಬಂದು ಇದು ತಪ್ಪಾಗಿದೆ ಅಂಥೇಳಿ ತಿಳಿಸ್ತಾ ಇದ್ದಾರೆ.
ಮತ್ತು ಅದನ್ನು ಸರಿಪಡಿಸ್ತಾರೆ. ತುಮ್ ಬಚ್ಚೆ ಹಿ ಜಾನ್ತೆ ಹೋ और तो सब विषय सागर में गोते खाते बहुतों को माया एकदम गले से पकड़ गटर में डाल देती. ಆ ತಪ್ಪು ಹೇಗೆ ನಡೆದಿದೆ, ಯಾಕೆ ನಡೆದಿದೆ, ಅದನ್ನು ಸರಿ ಮಾಡೋರು ಯಾರು ಅಂತನೂ ಬಾಬಾ ನಮಗೆ ಹೇಳಿಕೊಡ್ತಾರೆ. ಕಲಿಯುಗದ ಆತ್ಮರಂತೂ ವಿಷಯ ವಿಕಾರದ ಚರಂಡಿಯಲ್ಲಿ, ನಾಲೆಯಲ್ಲಿ ಬಿದ್ದಿದ್ದಾರೆ. ಮಾಯಾ ಏಕ್ದಮ್ ಗಲೆ ಸೆ ಪಕಡ್ ಗಟರ್ ಮೇ ಡಾಲ್ ದೇತಿ. ಬಾಪ್ ಕಹತೆ ಗಟರ್ ಮೇ ಮತ್ ಗಿರೋ ನಹಿ ತೋ ಬಹುತ್ ಪಚ್ತಾನಾ ಪಡೇಗಾ. ಒಮ್ಮೊಮ್ಮೆ ತಂದೆಯ ಮಕ್ಕಳಿಗೂ ಸಹ ಮಾಯೆ ಆ ಒಂದು ಚರಂಡಿಯಲ್ಲಿ ಮುಳುಗಿಸಿ ಬಿಡ್ತದೆ, ನಾಲೆಯಲ್ಲಿ ಹಾಕಿಬಿಡ್ತದೆ. ಕೊರಳನ್ನೇ ಹಿಡಿದು ನಾಲೆಯಲ್ಲಿ ಹಾಕ್ತದೆ. ಆಗ ಮಕ್ಕಳು ಬಹಳ ಮುಂದೆ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಪಚ್ತಾನ ನ ಪಡೆ ಇಸ್ಲಿಯೇ ಬಾಪ್ ಸಮझाते. ಮುಂದೆ ಆ ಥರದ ಪಶ್ಚಾತ್ತಾಪದ ಪ್ರಸಂಗ ನಿಮ್ಮ ಮೇಲೆ ಬರಬಾರದು ಎಂಬ ಉದ್ದೇಶದಿಂದ ಬಾಬಾ ಆಗಾಗ ಮಕ್ಕಳಿಗೆ ಎಚ್ಚರಿಕೆ ಕೊಡ್ತಾ ಇರ್ತಾರೆ. ಕೈಯೋं को तो बहुत जोश आता है, झट मान लेते हैं. कई लिखते हैं बाबा पहले से ही सगाई की हुई, अब क्या करे. ಬಾಬಾ ಹೇಳ್ತಾರೆ, ವಿಷಯ ವಿಕಾರದ ನಾಲೆಯಲ್ಲಿ ಬೀಳಬಾರದು ಅಂತ. ಆ ಮಾತನ್ನು ಕೆಲವರು ತಕ್ಷಣ ಒಪ್ಕೊಳ್ತಾರೆ, ಆಚರಣೆಯಲ್ಲಿ ತರ್ತಾರೆ. ಇನ್ನು ಕೆಲವರು ಬರೀತಾರೆ, ಬಾಬಾ ಚಿಕ್ಕ ವಯಸ್ಸಿನಲ್ಲಿಯೇ ನಮಗೆ ನಿಶ್ಚಿತಾರ್ಥ ಮಾಡಿಬಿಟ್ಟಿದ್ದಾರೆ ಅಂತ. ಆಗ ಬಾಬಾ ಹೇಳ್ತಾರೆ ಕುಮಾರರಿಗೆ, ತುಮ್ ಕಮಾಲ್ ಕರ್ಕೆ ದಿಖಾओ. ಪರವಾಗಿಲ್ಲ, ನೀವೀಗ ಒಂದು ಪವಾಡನೆ ಮಾಡಿ ತೋರಿಸ್ರಿ. ಉನ್ಕೋ ಪಹಲೆ ಸೆ ಹಿ ಬೋಲ್ ದೋ, ತುಮ್ಕೋ ಪತಿ ಕಿ ಆಜ್ಞಾ ಪರ್ ಚಲ್ನಾ ಪಡೇಗ. ಮುಂದೆ ಆಗುವಂಥ ನಿಮ್ಮ ಪತ್ನಿಗೆ ಮೊದಲೇ ತಿಳಿಸ್ರಿ, ನೀನು ಮದುವೆಯ ನಂತರ ನನ್ನ ಆಜ್ಞೆಯಂತೆ ನಡಿಬೇಕು, ಪವಿತ್ರವಾಗಿ ಇರಬೇಕು ಅಂತ. ಯಾ ಗ್ಯಾರಂಟಿ ಕರ್ನಿ ಹೋಗಿ कि हम पवित्र रहेंगे. पहले से ही लिख दे, जो हम कहेंगे वह मानेंगे. ಅವರ ಹತ್ತಿರ ಬರೆಸ್ಕೊಳ್ರಿ, ವಚನ ತಗೊಳ್ಳಿ, ನಾನು ಹೇಳ್ದಂಗೆ ನೀನು ಕೇಳಬೇಕು, ಪವಿತ್ರ ಜೀವನ ನಡೆಸಬೇಕು ಅಂತನೂ ಬರೆಸ್ಕೊಳ್ರಿ. ಲಿಖಾ ಕರ್ ಲೋ ಫಿರ್ ಕೋಯಿ ಪರವಾಹ ನಹಿ. ಆ ಥರ ಮೊದಲೇ ಬರೆಸ್ಕೊಂಡು ಪ್ರತಿಜ್ಞೆ ಮಾಡಿಸ್ಬಿಟ್ರೆ ನೀವು ಮದುವೆ ಮಾಡಿಕೊಂಡಾದರೂ ಪವಿತ್ರತೆಯಿಂದ ಇರಬಹುದು. ಕನ್ಯಾ ತೋ ಲಿಖವಾ ನ ಸಕೆ, ಉನ್ಕೋ ಪುರುಷಾರ್ಥ ಕರ್ನಾ ಚಾಹಿಯೆ, ಹಮ್ಕೋ ಶಾದಿ ನಹಿ ಕರ್ನಿ ಹೈ. ಕನ್ಯಾओं को तो बहुत ಖಬರ್ದಾರ್ ರಹನಾ ಹೈ. ಕುಮಾರರಾದರೆ ಧೈರ್ಯದಿಂದ, ಅಧಿಕಾರದಿಂದ ಈ ಥರ ಬರೆಸ್ಕೋಬಹುದು. ಆದರೆ ಕುಮಾರಿಯರಿಗೆ ಇದು ಕಷ್ಟ ಆಗ್ತದೆ. ಅವರು ಆ ಮದುವೆನೇ ಕ್ಯಾನ್ಸಲ್ ಮಾಡಬೇಕು. ಹೇಗಾದರೂ ಮಾಡಿ ಪುರುಷಾರ್ಥ ಮಾಡಿ ಮದುವೆ ಮಾಡಿಕೊಳ್ಳಿಕ್ಕೆ ಹೋಗಬಾರದು. ಕುಮಾರಿಯರು ಮೊದಲಿನಿಂದಲೇ ಬಹಳ ಎಚ್ಚರಿಕೆಯಿಂದ ಇರಬೇಕು. तो पुरुषार्थ भी पूरा करना चाहिए. बाप कहते, तुमने मुझे क्या समझा, जो कहते हो पतित पावन आकर पावन बनाओ. क्या मेरा यही धंधा है. बाप बच्चों से हंसी कुड़ी करते, तुम बुलाते हो बाबा हम पतित हो गए हैं, आकर पावन बनाओ. बाबा पराये देश में आते, पतित दुनिया में आते, मुझे इनमें प्रवेश होकर पावन बनाना है. यह तो फिर आकर पावन शरीर लेंगे. मेरी तकदीर में तो यह भी नहीं. मुझे पतित शरीर में ही आना पड़ता है. ಬಾಬಾ ಇವತ್ತು ತಮಾಷೆಗಾಗಿ ಮಕ್ಕಳಿಗೆ ಕೇಳ್ತಾ ಇದ್ದಾರೆ,
ನೀವು ನನಗೆ ಏನಂತ ತಿಳ್ಕೊಂಡಿದ್ದೀರಿ? ನನಗೆ ಪತಿತ ಪ್ರಪಂಚದಲ್ಲಿ ಕರಿತೀರಿ, ಪತಿತ ದೇಹದಲ್ಲಿ ಕರಿತೀರಿ, ನನ್ನಿಂದ ಅಷ್ಟೊಂದು ಸೇವೆ ಮಾಡಿಸ್ಕೊಳ್ತೀರಿ. ಇದೇನಾ ನೀವು ಮಾಡೋದು? ನಂತರ ಬಾಬಾ ಹೇಳ್ತಾರೆ, ಇದು ಕೇವಲ ನಾನು ತಮಾಷೆಗಾಗಿ ಹೇಳ್ತಾ ಇದ್ದೀನಿ. ನಾಟಕದ ಅನುಸಾರವಾಗಿ ನನ್ನ ಕರ್ತವ್ಯನೇ ಅದಾಗಿದೆ. ಪತಿತ ಪ್ರಪಂಚದಲ್ಲಿ ಪತಿತ ದೇಹದಲ್ಲಿ ಬಂದು ಎಲ್ಲರನ್ನೂ ಪಾವನ ಮಾಡುವುದು, ಜಗತ್ತನ್ನೇ ಪಾವನ ಮಾಡುವುದು ನನ್ನ ಕರ್ತವ್ಯ ಆಗಿದೆ. ಈ ಬ್ರಹ್ಮ ಬಾಬೋರ್ಗಾದರೆ ಭವಿಷ್ಯದಲ್ಲಿ ದೇವತಾ ಶರೀರ, ಪವಿತ್ರ ಶರೀರ ಸಿಗ್ತದೆ. ನನಗೆ ಅದು ಸಿಗೋದಿಲ್ಲ ಅಂತಾರೆ ಬಾಬಾ. ನಾನು ಕಲ್ಪಕ್ಕೂ ಇದೇ ಪತಿತ ದೇಹದಲ್ಲಿ ಬರಬೇಕಾಗ್ತದೆ. यह नॉलेज सुनकर बहुतों को खुशी होती है. कितनी भारी नॉलेज है. अच्छे पुरुषार्थियों के नाम तो बाबा गायन करते हैं. मनुष्य तो मौज उड़ाते हैं, समझते हैं हम जैसे स्वर्ग में बैठे हैं. यहाँ तो सहन करना पड़ता है. जो बाप खिलावे पिलावे जहाँ भी बिठावे, ಕದಂ ಕದಂ ಶ್ರೀಮತ್ ಪರ್ ಚಲ್ನಾ ಹೇ. ಲೌಕಿಕದ ಮನುಷ್ಯರು ಮಜಾ ಮಾಡ್ತಾರೆ, ತಿಂತಾರೆ, ಕುಡಿತಾರೆ, ಇಲ್ಲೇ ಸ್ವರ್ಗ ಇದೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಾವು ಬಾಬಾವ್ರ ಮಕ್ಕಳು ಭವಿಷ್ಯದ ದೇವತಾ ಆಗಬೇಕಾದ್ರೆ ಇಲ್ಲಿ ಸಂಗಮ ಯುಗದಲ್ಲಿ ನಾವು ಸಹನೆ ಮಾಡಬೇಕಾಗ್ತದೆ. ಬಾಬಾ ಎಲ್ಲಿ ಕೂಡಿಸ್ತಾರೆ ಅಲ್ಲೇ ಕೂಡಬೇಕು, ಏನು ಮಾಡಿಸ್ತಾರೆ ಅದನ್ನೇ ಮಾಡಬೇಕು. ಹೆಜ್ಜೆ ಹೆಜ್ಜೆಗೂ ಶ್ರೀಮತದಂತೆ ನಡಿಬೇಕು. अच्छा, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಯಾದ ಶಿವ್ ಬಾಬಾ ಕೋ ಕರ್ನಾ ಹೇ, ಫಾಲೋ ಬ್ರಹ್ಮಾ ಬಾಬಾ ಕೋ ಕರ್ನಾ ಹೇ. ಬ್ರಹ್ಮಾ ಬಾಪ್ ಕೆ ಸಮಾನ್ ऊंच पुरुषार्थ करना है. ಈಶ್ವರೀಯ ನಶೆ ಮೇ ರಹನಾ ಹೇ. ನೆನಪು ಶಿವಬಾಬೋರ್ನ ಮಾಡಬೇಕು, ಅನುಕರಣೆ ಬ್ರಹ್ಮ ಬಾಬೋರ್ನ ಮಾಡಬೇಕು. ಬ್ರಹ್ಮ ತಂದೆಯ ಸಮಾನ ಉನ್ನತ ಪುರುಷಾರ್ಥ ಮಾಡಬೇಕು. ಈಶ್ವರೀಯ ನಶೆಯಲ್ಲಿ ಇರಬೇಕು. ಎರಡನೇದು, ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನನಾ ಹೇ. ಬಾಕಿ ಕಿಸಿ ಬಾತ್ ಕಿ ಪರವಾಹ ನಹೀ ಕರ್ನಿ. ಕದಂ ಕದಂ ಶ್ರೀಮತ್ ಪರ್ ಚಲ್ನಾ ಹೇ. ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಬೇಕು. ಯಾವುದೇ ವಿಷಯದ ಬಗ್ಗೆ ಚಿಂತೆ ಮಾಡಬಾರದು. ಹೆಜ್ಜೆ ಹೆಜ್ಜೆಗೂ ಶ್ರೀಮತದಂತೆ ನಡೆಯಬೇಕು. वरदान. संगम युग पर अतीन्द्रिय सुख का अनुभव करने वाले डबल प्राप्ति के अधिकारी भव. ಸಂಗಮ ಯುಗದಲ್ಲಿ ಅತೀಂದ್ರಿಯ ಸುಖದ ಅನುಭವ ಮಾಡುವಂತಹ डबल प्राप्तिಗೆ अधिकारी ಆಗಿರಿ. जो बच्चे संगम पर अतीन्द्रिय सुख का अनुभव कर लेते हैं, उन्हें सदा शांति और खुशी की डबल प्राप्ति का नशा रहता है. क्योंकि अतीन्द्रिय सुख में यह दोनों प्राप्तियाँ समाई हुई है. अभी आप बच्चों को जो बाप और वर्षे की प्राप्ति है, यह सारे कल्प में नहीं हो सकती. इस समय की प्राप्ति अतीन्द्रिय सुख और नॉलेज भी फिर कभी नहीं मिल सकती. तो इस डबल प्राप्ति के अधिकारी भव. ಸಂಗಮ ಯುಗದಲ್ಲಿ ಯಾವ ಮಕ್ಕಳು ಅತೀಂದ್ರಿಯ ಸುಖದ ಅನುಭವ ಮಾಡ್ತಾರೆ ಅವರಿಗೆ ಶಾಂತಿ ಮತ್ತು ಖುಷಿಯ ಡಬಲ್ ಪ್ರಾಪ್ತಿ ಆಗ್ತದೆ. ಏಕೆಂದರೆ
ಅತೀಂದ್ರಿಯ ಸುಖದಲ್ಲಿ ಎರಡೂ ಪ್ರಾಪ್ತಿಗಳು ಅಡಗಿವೆ. ಹಾಗೆಯೇ ಸಂಗಮ ಯುಗದಲ್ಲಿ ತಂದೆ ಮತ್ತು ತಂದೆಯ ಆಸ್ತಿಯ ಪ್ರಾಪ್ತಿ, ಇದು ಡಬಲ್ ಪ್ರಾಪ್ತಿ. ಇದು ಸಹ ಕಲ್ಪದಲ್ಲಿ ಯಾವತ್ತೂ ಸಿಗೋದಿಲ್ಲ. ಮೂರನೆಯದು, ಅತೀಂದ್ರಿಯ ಸುಖದ ಜೊತೆಗೆ ಇಲ್ಲಿ ಈಶ್ವರೀಯ ಜ್ಞಾನದ ಪ್ರಾಪ್ತಿಯಾಗ್ತದೆ. ಇದು ಸಹ ಡಬಲ್ ಪ್ರಾಪ್ತಿ ಆಗಿದೆ. ಸುಖದ ಜೊತೆಗೆ ಜ್ಞಾನ, ತಂದೆಯ ಜೊತೆಗೆ ಆಸ್ತಿ, ಶಾಂತಿಯ ಜೊತೆಗೆ ಖುಷಿಯ ಅನುಭವ. ಈ ಥರ ಮಕ್ಕಳಿಗೆ ಸಂಗಮ ಯುಗದಲ್ಲಿಯೇ ಡಬಲ್ ಪ್ರಾಪ್ತಿ ಆಗಿರ್ತದೆ. ಅಂತಹ ಡಬಲ್ ಪ್ರಾಪ್ತಿಗೆ ಅಧಿಕಾರಿಗಳು ಆಗಿರಿ. श्लोगन। एक दो के संस्कारों को जानते हुए उनसे मिलकर चलना यही उन्नति का साधन है. ಪರಸ್ಪರರ ಸಂಸ್ಕಾರಗಳನ್ನು ಅರ್ಥ ಮಾಡಿಕೊಂಡು ಅವರ ಜೊತೆಗೆ ಕೂಡಿ ನಡೆಯೋದು, ಹೊಂದಿಕೊಂಡು ನಡೆಯೋದು, ಇದು ಉನ್ನತಿಯ ಸಾಧನ ಆಗಿದೆ. ಅಚ್ಚ. ಓಂ ಶಾಂತಿ.